ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇವಳ ಹೆಸರು ಭಾಗ್ಯ ಅಂತ ಹೇಳ್ಬಿಟ್ಟು. ಇವಳು ನಮ್ಮ ಮನೆಗೆ ಬಂದು ಆಗಲೇ 1 ಇಯರ್ ಆಯಿತು. ಇವಳ ಹೆಸರು ವಸಂತಿ ಅಂತ. ವಸಂತ ಇವಳ ಹೆಸರು. ಈ ವಸಂತ ಬಂದ್ಬಿಟ್ಟು ನಮ್ಮ ಮನೆಗೆ ಒಂದು 6 ಮಂತ್ಸ್ ಆಗಿದೆ. ಇವಳ ನೋಡಿ ಇವಳು ಹೆಂಗಿದ್ದಾಳೆ ಅಂದರೆ ಯಾರಿಗೂ ಗುಮ್ಮೋದು ಕುದಿಯೋದು ಫೈಟ್ ಮಾಡೋದೆಲ್ಲ ಮಾಡಲ್ಲ. ಇವಳ ಹೆಸರು ನಮ್ಮ ಮನೇಲಿ ತುಂಬ ಕ್ಯೂಟ್ ಆ್ಯಂಡ್ ತುಂಬ ಇಷ್ಟ ಆಗಿರೋದು ಇವಳು ನಮಗೆ. ಮಹಿಮಾ ಅಂತ ಇವಳ ಹೆಸರು. ಇವಳು ನಮ್ಮ ಮನೇಲಿ ಎಲ್ಲರಿಗಿಂತ ಬೆಸ್ಟು, ಬೆಸ್ಟ್ ಅಂತ ಹೇಳ್ಬೋದು ಇವಳು ನಮ್ಮ ಹತ್ರ. ಯಾಕೆಂದರೆ ಇವಳು ಎಲ್ಲ ಥರದ್ದು ಫುಡ್ಡು ಅಂದರೆ ಎಲ್ಲ ಹುಲ್ಲು ತಿಂತಾಳೆ. ಇವಳ ಹೆಸರು ನಮ್ಮ ಮನೇಲಿ ಲಕ್ಷ್ಮಿ ಅಂತ. ಇವಳು ಬಂದು ಆಗಲೇ 1.5 ಇಯರ್ ಆಯಿತು ನಮ್ಮ ಮನೆಗೆ ಆಲ್ರೆಡಿ. ಈಗ ನೆಕ್ಸ್ಟ್ ಇವಳು ಪ್ರೆಗ್ನೆಂಟ್ ಕೂಡ ಇವಳೀಗ. ಇನ್ನು 2-3 ಮಂತ್ಸ್ಗೂ ಇದು ಕರು ಹಾಕುತ್ತೆ. ಇವಳು ಏನಂದರೆ ಸ್ವಲ್ಪ ಬ್ರಾಹ್ಮಿಣ್ಸ್ ಟೈಪ್ ಇವಳು ಒಬ್ಬರು ಏಂಜಲ್ ತಿನ್ನಲ್ಲ ಏನಿಲ್ಲ. ಇವಳು ತುಂಬ ಡಿಸಿಪ್ಲಿನ್ ಇವಳು ಥರ. ಇವಳನ್ನ ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಈ ಲಕ್ಷ್ಮಿನ. ನೆಕ್ಸ್ಟು ಅಲ್ಲಿದ್ದಾರಲ್ಲ ಲಿಲ್ಲಿ ಪುಟ್ಸು, ಇವ್ರ ಹೆಸರು ಏನಪ್ಪ ಅಂದರೆ ಗಂಗಾ, ಇವಳ ಹೆಸರು ತುಂಗ ಅಂತ ಹೇಳ್ಬಿಟ್ಟು. ಈ ಗಂಗಾ ತುಂಗನೂ ಇವಾಗ ನಮ್ಮ ಮನೆಗೆ ಆಗಲೇ ಬಂದು 1.5 ಇಯರ್ ಆಯ್ತು. ಇವರು ಕೂಡ ಈಗ ಫಸ್ಟ್ ಟೈಮ್ ಕರು ಹಾಕ್ತಿದ್ದಾರೆ. ಇವರು ಈಗ ಆಲ್ರೆಡಿ ಇವ್ರಿಗಿಬ್ರು 4 ಮಂತ್ಸ್ ಆಗಿದೆ. ಬಟ್ ಇವರು ತುಂಬಾ ಸ್ಟ್ರಾಂಗು, ಸ್ವಲ್ಪ ಗರಂ ಅಂತಿರ್ತಾರೆ. ದಿಸ್ ಈಸ್ ಮೈ ಫ್ಯಾಮಿಲಿ. ಥ್ಯಾಂಕ್ ಯು.